ಹಾಯ್ ಎಲ್ರಿಗೂ ನಮಸ್ಕಾರ. ಆರ್ ಬಿ ಟಾಕ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ಮೊದಲನೇದಾಗಿ ಎಲ್ರಿಗೂ ತುಳಸಿ ಹಬ್ಬದ ಶುಭಾಶಯಗಳು. ಈ ಸಲ ಏನಾಗಿತ್ತಂದರೆ ತುಳಸಿ ಹಬ್ಬ 2 ದಿನದಲ್ಲೂ ಸ್ಪ್ಲಿಟ್ ಆಗಿತ್ತು. ಅಂದರೆ ಮಂಗಳವಾರನೂ ಇತ್ತು ಮತ್ತು ಬುಧವಾರನೂ ಇತ್ತು. ಮಂಗಳವಾರ ಸಂಜೆಯಿಂದ ಸ್ಟಾರ್ಟ್ ಆಗಿ ಬುಧವಾರ 1 ಗಂಟೆವರೆಗೂ ನಮಗೆ ತುಳಸಿ ಹಬ್ಬ ಮಾಡುವಂತಹ ಮುಹೂರ್ತ ಇತ್ತು. ಏನಾಯ್ತಂತ ಅಂದರೆ ಮಂಗಳವಾರ ಏಕಾದಶಿ ಇದ್ದಿದ್ದ ದಿನ ತುಂಬ ಜನ ಮಂಗಳವಾರ ಮಾಡಿಲ್ಲ, ಬುಧವಾರ ಮಾಡಿದ್ದಾರೆ. ಸೊ ಹಾಗಾಗಿ ನಾವು ಕೂಡ ಬುಧವಾರ ಮಾಡಿದ್ವಿ. ಅಂದರೆ ಇವತ್ತು ಪೂಜೆ ಮಾಡಿರೋದು ತುಳಸಿದು. ಯಾವಾಗಲೂ ತುಳಸಿ ಪೂಜೆನ ಸಂಜೆ ಟೈಮಲ್ಲಿ ಮಾಡ್ತಾಯಿದ್ವಿ ಪ್ರತಿ ವರ್ಷ. ಬಟ್ ಈ ಸಲ ಏನಾಯ್ತಂತ ಅಂದರೆ 1 ಗಂಟೆಗೇ ಮುಹೂರ್ತ ಕ್ಲೋಸ್ ಆಗ್ತಾ ಇದ್ದಿದ್ದರಿಂದ ನಾವು 1 ಗಂಟೆ ಒಳಗೆ ಅಂದರೆ 9 ಗಂಟೆ ಅಷ್ಟೊತ್ತಿಗೆ ತುಳಸಿ ಪೂಜೆನ ಬೆಳಿಗ್ಗೆ ಮಾಡಿದ್ವಿ. ಬೆಳಿಗ್ಗೆ ಸಿಂಪಲ್ಲಾಗಿ ದೇವರಿಗೆ 2 ದೀಪ ಹಚ್ಚಿ ಹೂವು ಹಣ್ಣು ಕಾಯಿ ಎಲ್ಲ ಒಡೆದು ಕರ್ಪೂರ ತುಪ್ಪದ ದೀಪ ಮತ್ತು ಊದುಬತ್ತಿನ ಬೆಳಗಿದ್ವಿ. ಮೊದಲನೇದಾಗಿ ಹೇಳಬೇಕಂತ ಅಂದರೆ ತುಳಸಿ ಪೂಜೆ ಮಾಡುವಾಗ ನಮ್ಮ ಮನೇಲಿ ಯಾವ ರೀತಿ ಮಾಡ್ತೀವಿ ಅಂದರೆ ತುಳಸಿ ಮತ್ತು ವಿಷ್ಣು ಇಬ್ಬರದು ಕಲ್ಯಾಣೋತ್ಸವವನ್ನು ತುಳಸಿ ಪೂಜೆ ಎಂದು ಮಾಡ್ತಾರೆ ಅಂತ ಅಂದ್ಬಿಟ್ಟು ಪ್ರತೀತಿ. ಇಲ್ಲಿ ವಿಷ್ಣುವಿನ ರೂಪನ ನಾವು ಬೆಟ್ಟದ ನೆಲ್ಲಿಕಾಯಿದು ಒಂದು ಕೊಂಬನ್ನು ಸಿಗಿಸ್ಬಿಟ್ಟು ತುಳಸಿ ಗಿಡದ ಪಕ್ಕ ಮಾಡ್ತೀವಿ. ಅದು ತುಳಸಿ ಮತ್ತು ವಿಷ್ಣು ಇಬ್ಬರಿಗೂ ಕಲ್ಯಾಣ ಮಾಡಿಸಿದ ಹಾಗೆ. ನಾವು ಹೇಗೆ ಈಗ ಕೆಲವೊಂದು ತಿರುಪತಿ ತಿಮ್ಮಪ್ಪನ ದೇವಸ್ಥಾನದಲ್ಲೆಲ್ಲ ಕಲ್ಯಾಣೋತ್ಸವ ಮಾಡಿದ್ದಷ್ಟು ಪುಣ್ಯ ನಮಗೆ ಇವತ್ತು ತುಳಸಿ ಪೂಜೆ ದಿನ ಆ ಬೆಟ್ಟದ ನೆಲ್ಲಿಕಾಯ್ದು ಒಂದು ಕಡ್ಡಿ ಮತ್ತು ತುಳಸಿ ಏನಿದೆ ಎರಡರದು ವಿವಾಹ ಮಾಡಿದಷ್ಟು ಕಲ್ಯಾಣೋತ್ಸವ ಮಾಡಿದಷ್ಟು ಪುಣ್ಯ ಪ್ರಾಪ್ತಿಯಾಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ನಾವು ಬೆಳಿಗ್ಗೆ ಪೂಜೆ ಮಾಡಿದ್ರಿಂದ ಮತ್ತು ಸಂಜೆ ಕುಂಕುಮ ಎಲ್ಲ ಕೊಡೋದಿರುತ್ತಲ್ಲ ಮುತ್ತೈದೆಯರಿಗೆ, ಹಾಗಾಗಿ ದೀಪ ಎಲ್ಲ ಹಚ್ಚಿ ಬೆಳಿಗ್ಗೆ ಒಡೆದಿರೋವಂಥ ಕಾಯಲ್ಲೇ ಪುರಿದು ಚರ್ಪ್ ಮಾಡಿಬಿಟ್ಟು ಮತ್ತು ಪೂಜೆ ಮಾಡಿ ಕುಂಕುಮ ಕೊಟ್ವಿ ಬಂದಂಥವ್ರಿಗೆ. ಇದನ್ನು ಚಿಕ್ಕ ದೀಪಾವಳಿ ಅಂತಲೂ ಕರೀತಾರೆ. ದೀಪಾವಳಿ ಆದಮೇಲೆ ಬರುವಂಥದ್ದು ತುಳಸಿ ಹಬ್ಬ. ಆಮೇಲೆ ಆರತಿ ಎಲ್ಲ ಪ್ರತಿಯೊಬ್ಬರ ಮನೆ ಮುಂದೆನೂ ತುಳಸಿ ಗಿಡ ಇದ್ದೇ ಇರುತ್ತೆ. ತುಳಸಿ ಗಿಡ ನಾವು ಮನೇಲಿ ಇಟ್ಕೊಂಡಿದ್ದೀವಿ ಅಂತ ಅಂದರೆ ತುಳಸಿ ಪೂಜೆ ದಿನ ತುಳಸಿಗೆ ಪೂಜೆ ಮಾಡಲೇಬೇಕು. ಈ ರೀತಿ ಕಲ್ಯಾಣೋತ್ಸವನ ಆಗಲೇ ನಾವು ಮನೇಲಿ ತುಳಸಿ ಗಿಡ ಇಟ್ಕೊಂಡಿರೋದಕ್ಕೂ ಒಂದು ಸಾರ್ಥಕತೆ ಸಿಗುತ್ತೆ. ನಮ್ಮ ಮನೆಗೆ ಬರುವಂಥ ಎಲ್ಲ ನೆಗೆಟಿವ್ ಎನರ್ಜೀಸ್ನು ಅದು ಬರದೇ ಇರೋ ರೀತಿ ನಮಗೆ ಪ್ರೊಟೆಕ್ಟ್ ಮಾಡುತ್ತೆ. ಸೊ ಯಾರ್ಯಾರ ಮನೆಯಲ್ಲಿ ತುಳಸಿ ಇಟ್ಕೊಂಡಿದ್ದೀರಾ ಅವರು ಈ ಹಬ್ಬನ ಆಚರಣೆ ಮಾಡಿ. ಇನ್ನೂ ಒಂದು ಏನು ಹೇಳ್ತಾರೆ ಅಂತ ಅಂದರೆ ಕಾರ್ತಿಕ ಮುಗಿಯೋವರೆಗೂ ನಮಗೆ 4 ವಾರಗಳಲ್ಲಿ ಯಾವತ್ತಾದರೂ ಮಾಡ್ಬೋದು ಅಂತಲೂ ಹೇಳ್ತಾರೆ. ಹಾಗಾಗಿ ಯಾವತ್ತಾದರೂ ಒಂದಿನ ಸಿಂಪಲ್ಲಾಗಿ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟೇ ಇಂದ ತುಳಸಿ ಪೂಜೆನ ಮನೆಯಲ್ಲಿ ಮಾಡಿ ಅಂತ ಹೇಳ್ತಾ ಇವಾಗನ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಪ್ರಾಣವಲ್ಲವೇ ಜ್ಞಾನ ವೈರಾಗ್ಯ ಸಿದ್ಧ್ಯತಂ ಭಿಕ್ಷಾಂದೇಹಿ ಚ ಪಾರ್ವತಿ.